ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬರೋಬ್ಬರಿ 18 ವರ್ಷದ ಕನಸು ನನಸಾದಂಥ ಸಮಯ ಇದು. ಬರೋಬ್ಬರಿ 17 ಸೀಸನ್ಗಳಿಂದ ಅಥವಾ ಈ 18ನೇ ಸೀಸನಲ್ಲೂ ಕೂಡ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಹೇಳಿ ಸಾಕಾಗಿತ್ತು. ಕೊನೆಗೂ ಸ್ಲೋಗನ್ ಚೇಂಜ್ ಮಾಡುವಂಥ ಟೈಮ್ ಬಂದೇ ಬಿಡ್ತು. ಈ ಸಲ ಕಪ್ ನಮ್ದು, ಮುಂದಿನ ಸಲನೂ ಕಪ್ ನಮ್ದೆ ಎನ್ನುವಂಥ ಸ್ಲೋಗನ್ ಅದು. ಕೊನೆಗೂ ಒಂದು ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾದ್ವಿ. ನಿಮ್ಮಲ್ಲಿ ಅದೆಷ್ಟು ಜನ ರಾತ್ರಿ ನಿದ್ರೆ ಮಾಡಿದ್ದೀರೋ ಗೊತ್ತಿಲ್ಲ. ಪ್ರತಿ ಕ್ಷಣವನ್ನ, ಪ್ರತಿ ಬಾಲನ್ನ ನೆನಪು ಮಾಡಿಕೊಂಡು ಎಂಜಾಯ್ ಮಾಡ್ತಾ ರಾತ್ರಿ ಪೂರ್ತಿ ಮಲಗಿದ್ರಿ ಅಂತ ಕಾಣುತ್ತೆ. ಯಾಕಂದ್ರೆ RCBಗೆ ಅಂತಹ ಅಭಿಮಾನಿ ಬಳಗ ಇದೆ. ಒಟ್ಟಾರೆಯಾಗಿ RCB ತಂಡ ಕಪ್ ಗೆಲ್ಲುವ ಮೂಲಕ ವಿರಾಟ್ ಕೊಹ್ಲಿಗೆ ಕೊಡುಗೆಯೊಂದನ್ನು ಕೊಟ್ಟರು. ಯಾಕೆ ವಿರಾಟ್ ಕೊಹ್ಲಿಯ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀರಿ ಅಂದ್ರೆ, ಫಸ್ಟ್ ಸೀಸನ್ ಇಂದ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ತಂಡದಲ್ಲಿ ಕಾಣಿಸ್ಕೊಂಡಂತ ಆಟಗಾರ ಅಂದ್ರೆ ವಿರಾಟ್ ಕೊಹ್ಲಿ. ಆ ಲಾಯಲ್ಟಿ ನಮಗೆ ವಿರಾಟ್ ಕೊಹ್ಲಿಯಲ್ಲಿ ಕಂಡು ಬಂದಿದೆ. ವಿರಾಟ್ ಕೊಹ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಪೀಕ್ಗೆ ಹೋದಾಗ ಅಥವಾ ಬೇರೆ ಬೇರೆ ಸೀಸನ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಅವಕಾಶ ಇದ್ದರೂ ಕೂಡ ವಿರಾಟ್ ಕೊಹ್ಲಿ ಆ ನಿಯತ್ತನ್ನ ಬಿಟ್ಟು ಕೊಟ್ಟಿರಲಿಲ್ಲ. ಕೇವಲ RCB ತಂಡದಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ರು. ಕಪ್ ಗೆದ್ದಿರಲಿಲ್ಲ, ಪದೇ ಪದೇ ಮೂದಲಿಕೆ, ಅವಮಾನ, ಕುಹಕ ಇಂತಹ ಮಾತುಗಳು ಕೇಳಿ ಬಂದಿದ್ರು ಕೂಡ ಒಂದಲ್ಲ ಒಂದು ದಿನ ಕಪ್ ಗೆದ್ದೇ ಗೆಲ್ತೀವಿ ಎನ್ನುವಂತ ಆ ಭರವಸೆಯಲ್ಲಿ, ಆ ಆಶಾಭಾವನೆಯಲ್ಲಿ ವಿರಾಟ್ ಕೊಹ್ಲಿ ಇದ್ರು. ಕೊನೆಗೂ ವಿರಾಟ್ ಕೊಹ್ಲಿ ಅವರ ತಂಡ ಕಪ್ಪನ್ನು ಗೆದ್ದಿದೆ. ವಿರಾಟ್ ಕೊಹ್ಲಿ ಅವರಿಗೆ ಕೊಡುಗೆಯಾಗಿ ಕೊಟ್ಟಿದೆ. ಅದರಲ್ಲೂ ಕೂಡ AB ಡಿವಿಲಿಯರ್ಸ್, ಕ್ರಿಸ್ ಗೇಲ್ RCB ತಂಡಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಕೊಡುಗೆಯನ್ನು ಕೊಟ್ಟಂತ ಆಟಗಾರರು. ಅವರು ಬಂದು ಸೆಲೆಬ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಆ ಸೆಲೆಬ್ರೇಷನ್ನ ತೂಕ ಇನ್ನಷ್ಟು ಜಾಸ್ತಿ ಆಯಿತು. ಅದರಲ್ಲೂ ಕೂಡ ನಿಮ್ಮಲ್ಲಿ ಎಷ್ಟು ಜನ ಗಮನಿಸಿದ್ರೋ ಗೊತ್ತಿಲ್ಲ, ರಾತ್ರಿ 11:30 ಸುಮಾರಿಗೆ ನೀವು ಟೆರೆಸ್ ಮೇಲೆ ಹೋಗಿ ನಿಂತಿದ್ರೆ ಕಾಣ್ತಾ ಇತ್ತು ದೃಶ್ಯ. ಇಡೀ ಬೆಂಗಳೂರಿನಲ್ಲಿ ಒಂದು ಹೊಸ ಬೆಳಕು ಕಾಣಿಸ್ತಾ ಇತ್ತು. ಎಲ್ಲಿ ನೋಡಿದ್ರು ಕೂಡ ಪಟಾಕಿ ಸದ್ದು. ನನ್ನ ಪ್ರಕಾರ 1-1.5 ಗಂಟೆಗಳ ಕಾಲ ಆ ಪಟಾಕಿ ಸದ್ದು ನಿಲ್ಲೇ ಇಲ್ಲ, ನಿರಂತರವಾಗಿ ಕೇಳಿಸ್ತಾನೆ ಇತ್ತು. ಆ ಪರಿಯಾದಂಥ ಸೆಲೆಬ್ರೇಷನ್ ಇತ್ತು. ಅಂದರೆ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಕಪ್ಗೋಸ್ಕರ ದಾನಿಸ್ತಾ ಇದ್ರು. ಕಪ್ ಬೇಕೇ ಬೇಕು ಎನ್ನುವಂಥ ಹಪಾಹಪಿಯಲ್ಲಿದ್ರು. RCB ಕಪ್ ಗೆಲ್ತಾ ಇದ್ದ ಹಾಗೆ ಅವರ ಆ ಖುಷಿಗೆ ಪಾರವೇ ಇರಲಿಲ್ಲ. ಹೀಗಾಗಿ ಅತ್ಯದ್ಭುತವಾಗಿ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಒಂದು ರೀತಿಯಲ್ಲಿ RCBಯ ಹಬ್ಬ ಎನ್ನುವ ರೀತಿಯಲ್ಲಿ ಕಂಡು ಬಂತು. ಬೇರೆ ಬೇರೆ ಹಬ್ಬಗಳನ್ನು ನೋಡಿದ್ವಿ, ಆದ್ರೆ ಇದು RCBಯ ಸೆಲೆಬ್ರೇಷನ್ ಹಬ್ಬ ಎನ್ನುವ ರೀತಿಯಲ್ಲಿ ಕಂಡು ಬಂತು. ಅಷ್ಟು ಅದ್ಭುತವಾಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಅನ್ನ ಮಾಡಿದ್ರು. ಇನ್ನು RCB ಗೆಲುವಿಗೆ ಕಾರಣ ಏನು? ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. RCB ಫೈನಲ್ ಹೋಗಿರ್ಲಿಲ್ಲ ಅಂತಲ್ಲ. ಈ ಹಿಂದೆ 2009, 2011, 2016 ಫೈನಲ್ಗೆ ಹೋಗಿದ್ರು. 2009 ಕುಂಬ್ಳೆ ಕ್ಯಾಪ್ಟನ್ ಆಗಿದ್ರು. 2ನೇ ಸೀಸನ್ ಅಲ್ಲಿ ಫೈನಲ್ಗೆ ಹೋಗಿದ್ರು. ಆದರೆ ಚೇಸಿಂಗ್ ಸಂದರ್ಭದಲ್ಲಿ ಎಡವಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋಲನ್ನು ಕಂಡ್ರು. 6 ರನ್ಗಳ ಸೋಲು. 2011ರಲ್ಲಿ CSK ವಿರುದ್ಧ ಫೈನಲ್ ಇರುತ್ತೆ. 200+ ಸ್ಕೋರ್ ಅನ್ನ ಚೆನ್ನೈ ಮಾಡಿರುತ್ತೆ. ಅದನ್ನ ಚೇಸ್ ಮಾಡುವ ಸಂದರ್ಭದಲ್ಲಿ ಎಡುತ್ತಾರೆ. ಒಂದು 58 ರನ್ಗಳ ಅಂತರದಿಂದ RCB ಸೋಲನ್ನು ಕಾಣುತ್ತೆ. 2016ರಲ್ಲೂ ಕೂಡ ಮತ್ತದೇ ಎಡವಟ್ಟು ಆಗುತ್ತೆ. ಆಗಲೂ ಕೂಡ ಹೈದರಾಬಾದ್ ವಿರುದ್ಧ 200+ ಸ್ಕೋರ್ ಅನ್ನ ಚೇಸ್ ಮಾಡಿದ್ರು. ಆಗ ಹೆಚ್ಚು ಕಡಿಮೆ 8 ರನ್ನಿಂದೇನೋ RCB ಸೋಲನ್ನು ಕಾಣುತ್ತೆ. ಆ ಎಲ್ಲ ಸಂದರ್ಭದಲ್ಲೂ ಕೂಡ RCBಗೆ ಆದಂತ ಎಡವಟ್ಟು ಅಂದ್ರೆ, ಚೇಸಿಂಗ್ ಸಂದರ್ಭದಲ್ಲಿ ವಿಪರೀತವಾದಂಥ ಒತ್ತಡ, ಸ್ಕೋರ್ ಬೋರ್ಡ್ ಪ್ರೆಷರ್, ಈ ಎಲ್ಲ ಕಾರಣಗಳಿಗಾಗಿ RCB ಸೋಲ್ತು. ಜೊತೆಗೆ ಆಗೆಲ್ಲ ಫೈನಲ್ಗೆ ಬಂದ ಸಂದರ್ಭದಲ್ಲೂ ಕೂಡ ಅಧಿಕಾರಯುತವಾದಂಥ ಗೆಲುವನ್ನ ಸಾಧಿಸಿ ಫೈನಲ್ಗೆ ಬರ್ತಾ ಇರಲಿಲ್ಲ RCB. ಯಾರೋ ಒಬ್ಬ ಆಟಗಾರನ ಮೇಲೆ ಡಿಪೆಂಡ್ ಆಗಿ ಅಥವಾ ಕೆಲವು ಆಟಗಾರರ ಮೇಲೆ ಅವಲಂಬಿತ ಆಗಿ RCB ಫೈನಲ್ಗೆ ಬರ್ತಾ ಇತ್ತು. ಆದ್ರೆ ಈ ಬಾರಿ RCB ಆ ರೀತಿಯಾಗಿ ಕಾಣಲಿಲ್ಲ. RCBಯ ಟೀಮ್ ಸೆಲೆಕ್ಷನ್ ಮಾಡಿದಾಗ ತುಂಬಾ ಜನ ಆಡ್ಕೊಂಡಿದ್ರು, ನನ್ನನ್ನು ಸೇರಿದಂತೆ. ನಿಮ್ಮಲ್ಲೂ ಒಂದಷ್ಟು ಜನ ಆಡ್ಕೊಂಡಿರಬಹುದು. ಯಾಕಂದ್ರೆ ಈ ಕೃಣಾಲ್ ಪಾಂಡ್ಯ, ಯಶ್ ದಯಾಳ್, ಜಿತೇಶ್ ಶರ್ಮಾ ಇಂಥವರೆಲ್ಲರೂ ಕೂಡ ಬಂದಾಗ ನನಗೆ ಅನಿಸಿತ್ತು, ಇದು ಮತ್ತೆ RCB ಈ ಹಳೆ ಅಧ್ಯಾಯವನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಮತ್ತೊಂದಷ್ಟು ಎಡವಟ್ಟಾಗ್ತಾ ಇದೆಯಲ್ಲ, ಈ ಬಾರಿಯೂ ಕೂಡ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ. ಆದರೆ ಪಂದ್ಯ ಶುರು ಆಗ್ತಾ ಇದ್ದ ಹಾಗೆ ಆ ಟೀಮ್ನ ತಾಕತ್ ಏನು ಅನ್ನೋದು ಗೊತ್ತಾಯ್ತು. RCB ಮ್ಯಾನೇಜ್ಮೆಂಟ್ ಕೂಡ ನೀಟಾಗಿ ಅಳೆದು ತೂಗಿ ಟೀಮನ್ನು ಕಟ್ಟಿದ್ರು. ರಜತ್ ಪಾಟಿದಾರ್ ಎನ್ನುವಂಥ ಯುವಕನಿಗೆ ತಂಡದ ಮುಂದಾಳತ್ವವನ್ನು ವಹಿಸಿದ್ರು. ಹೀಗಾಗಿ RCB ಹೊಸ ರೂಪದಲ್ಲಿ ಕಂಡು ಬಂತು. ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟರು. ಸಂಘಟಿತ ಹೋರಾಟ, ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಓರ್ವ ಬ್ಯಾಟ್ಸ್ಮನ್ ಕೈ ಕೊಟ್ಟರು ಕೂಡ ಇನ್ನೊಬ್ರು ಕೈ ಹಿಡಿತಾ ಇದ್ರು. ಉದಾಹರಣೆಗೆ ಎಲ್ಲರೂ ಕೈ ಕೊಟ್ಟ ಸಂದರ್ಭದಲ್ಲಿ ಕೊನೆಯದಾಗಿ ಬಂದು ಜಿತೇಶ್ ಶರ್ಮಾ ಭರ್ಜರಿ ಆದಂತ ಆಟವನ್ನು ಆಡಿದ್ರು. ಫಿಲ್ ಸಾಲ್ಟ್ ಅದ್ಭುತ ಆಟ ಆಡಿದ್ರು. ಟಿಮ್ ಡೇವಿಡ್ ಸಾಕಷ್ಟು ಮ್ಯಾಚ್ನಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಲಿವಿಂಗ್ ಸ್ಟೋನ್ ಮಾತ್ರ ಕೆಲ ಪಂದ್ಯಗಳಲ್ಲಿ ಸ್ವಲ್ಪ ಭರವಸೆ ಮೂಡಿಸಿದ್ರು ಕೂಡ ಬಹುತೇಕ ಪಂದ್ಯಗಳಲ್ಲಿ ಅವರು ಎಡವಿ ಬಿಟ್ಟರು. ಇನ್ನುಳಿದವರು ಎಲ್ಲರೂ ಕೂಡ ಆಲ್ಮೋಸ್ಟ್ ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನ ಕೊಟ್ಕೊಂಡು ಹೋಗಿದ್ದಾರೆ RCB ತಂಡದಲ್ಲಿ. ಇನ್ನು ಬೌಲಿಂಗ್ ಅಂತ ಬಂದಾಗಲೂ ಕೂಡ ಹೇಸಲ್ವುಡ್ ಮೇಲೆ ವಿಪರೀತ ಡಿಪೆಂಡ್ ಆಗಲಿಲ್ಲ. ಭುವಿ ಅದ್ಭುತವಾದಂಥ ಬೌಲಿಂಗ್ ಮಾಡಿದ್ರು. ಯಶ್ ದಯಾಳ್, ಸುಯೇಶ್ ಶರ್ಮಾ ಟೀಮಲ್ಲಿ ಸೆಲೆಕ್ಟ್ ಮಾಡಿದಾಗ ಆಗಲೂ ಕೂಡ ಒಂದಷ್ಟು ಜನ ಆಡ್ಕೊಂಡಿದ್ರು. ಆದರೆ ಸುಯೇಶ್ ಶರ್ಮಾ ಅದ್ಭುತವಾದಂಥ ಬೌಲಿಂಗ್ ಮಾಡಿದ್ರು. ಕೃಣಾಲ್ ಪಾಂಡ್ಯ ಒಂದಷ್ಟು ಮ್ಯಾಚ್ಗಳನ್ನ ಬೌಲಿಂಗ್ ಮೂಲಕವೇ ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿ ಆದರು. ಈ ರೀತಿಯಾಗಿ ಬ್ಯಾಟಿಂಗ್ನಲ್ಲಿ
ಓಪನರ್ಸ್, ಮಧ್ಯಮ ಕ್ರಮಾಂಕ, ಕೆಳ ಕ್ರಮಾಂಕ ಕೃಣಾಲ್ ಪಾಂಡ್ಯವರೆಗೂ ಕೂಡ ಬ್ಯಾಟ್ಸ್ಮನ್ ಇದ್ರು. ಇನ್ನು ಬೌಲಿಂಗ್ ಅಂತ ಬಂದಾಗಲೂ ಕೂಡ ಭುವಿಯಿಂದ ಹಿಡಿದು ಹೇಸಲ್ವುಡ್ ವರೆಗೆ ಅಂದ್ರೆ ಫಾರಿನ್ ಬೌಲರ್ ಹಾಗೆ ಇಂಡಿಯನ್ ಬೌಲರ್ ಅವರ ಆ ಕಾಂಬಿನೇಷನ್ ಅದ್ಭುತವಾಗಿ ವರ್ಕೌಟ್ ಆಯಿತು. ಅಂದ್ರೆ ಸಂಘಟಿತವಾದಂತಹ ಹೋರಾಟ RCB ಯನ್ನ ಗೆಲುವಿನ ದಡಕ್ಕೆ ಮುಟ್ಟಿಸ್ತು. RCB ಯಲ್ಲಿ ಒಂದು ಹೊಸ ಚೈತನ್ಯ ಕಾಣಿಸ್ತಾ ಇತ್ತು, ಗೆಲ್ಲಲೇಬೇಕು ಎನ್ನುವಂತ ಹಠ ಕಾಣಿಸ್ತಾ ಇತ್ತು. ಅದರಲ್ಲೂ ಕೂಡ ದಿನೇಶ್ ಕಾರ್ತಿಕ್ ಮೆಂಟರ್ ಆಗಿ ಬಂದ ಬಳಿಕ RCB ತಂಡ ಒಂದು ಬೇರೆ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರುವಾಗಿತ್ತು. ಕೋಚ್ ಕೂಡ ಅದ್ಭುತವಾಗಿ ತಂಡವನ್ನ ಒಗ್ಗೂಡಿಸುವಲ್ಲೂ ಕೂಡ ಯಶಸ್ವಿಯಾದರು. ಹೀಗಾಗಿ ಅವರೆಲ್ಲರಿಗೂ ಕೂಡ ಈ ಗೆಲುವಿನ ಕೊಡುಗೆಯನ್ನು ಕೊಡಬೇಕು. ಆ ಕಾರಣಕ್ಕಾಗಿ ಲೀಗ್ ಪಂದ್ಯದಲ್ಲಿ 4 ಮಾತ್ರ ಸೋತಿದ್ದು, 1 ಪಂದ್ಯ ಮಳೆಯಿಂದ ರದ್ದಾಯಿತು. ಇನ್ನುಳಿದಂತೆ ಲೀಗ್ ಪಂದ್ಯದಲ್ಲೂ ಕೂಡ ಅಧಿಕಾರಯುತವಾದಂತಹ ಗೆಲುವನ್ನು ಸಾಧಿಸಿ ಟೇಬಲ್ನಲ್ಲಿ, ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 2 ನಲ್ಲಿ RCB ಬಂದು ಕುತ್ಕೊಂಡಿತ್ತು. ಅತ್ಯಂತ ಸ್ಟ್ರಾಂಗ್ ಟೀಮ್ ಆಗಿ RCB ಕೊನೆವರೆಗೂ ಕೂಡ ಕಾಣಿಸ್ತಾ ಇತ್ತು. ದೇವದತ್ ಪಡಿಕ್ಕಲ್ ಹೋದ ಮೇಲೆ ಮಯಾಂಕ್ ಅಗರ್ವಾಲ್ ಬಂದ್ರು, ಮತ್ತೊಬ್ಬ ಕನ್ನಡಿಗ. ಮಯಾಂಕ್ ಅಗರ್ವಾಲ್ ಕೂಡ ಒಂದಷ್ಟು ಮ್ಯಾಚ್ಗಳಲ್ಲಿ ತನ್ನದೇ ಆದಂತ ರೀತಿಯಲ್ಲಿ ಆಡುವ ಮೂಲಕ ಗಮನವನ್ನ ಸೆಳೆದ್ರು. ಈ ಹಿಂದೆ ಒಂದಷ್ಟು ಸೀಸನ್ಗಳಲ್ಲಿ ಕ್ರಿಸ್ ಗೇಲ್ ಮೇಲೆ, ಒಂದಷ್ಟು ಸೀಸನ್ಗಳಲ್ಲಿ ABD ಮೇಲೆ, ಇನ್ನೊಂದಷ್ಟು ಸೀಸನ್ಗಳಲ್ಲಿ ವಿರಾಟ್ ಕೊಹ್ಲಿ ಮೇಲೆ, ಯಾವುದೋ ಒಂದು ಸೀಸನ್ನಲ್ಲಿ ದಿನೇಶ್ ಕಾರ್ತಿಕ್ ಕೊನೆಯದಾಗ ಬಂದು ಆಡೋದನ್ನೇ ಕಾಯ್ಬೇಕಾಗಿತ್ತು. ಈ ರೀತಿಯಾಗಿ ಒಬ್ಬರೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇದ್ರು. ಆದ್ರೆ RCB ಈ ಬಾರಿ ಆ ರೀತಿಯಲ್ಲಿ ಕಾಣಿಸ್ಲೇ ಇಲ್ಲ. RCB ಅಂತಿದ್ದ ಹಾಗೆ ನಮಗೆ ತಟ್ಟಂತ ಓರ್ವ ಆಟಗಾರನ ಹೆಸರು ಮಾತ್ರ ನೆನಪಾಗೋದಿಲ್ಲ, ಪ್ರತಿಯೊಬ್ಬರ ಹೆಸರನ್ನು ಕೂಡ ಹೇಳ್ತೀವಿ. ಹಿಂದೆ ಏನಾಗ್ತಿತ್ತು, ಒಂದಷ್ಟು ಸೀಸನ್ಗಳಲ್ಲಿ ಬರೀ ವಿರಾಟ್ ಕೊಹ್ಲಿ ಹೆಸರನ್ನು ಹೇಳ್ತಾ ಇದ್ವಿ, ಗೇಲ್ ಹೆಸರು ಹೇಳ್ತಿದ್ವಿ, ABD ಹೆಸರು ಹೇಳ್ತಾ ಇದ್ವಿ. ಆದ್ರೆ ಈ ಬಾರಿ ಇಡೀ ಟೀಮಿನ ಹೆಸರನ್ನ ಹೇಳ್ತೀವಿ. ಅಂದ್ರೆ ಅಷ್ಟರ ಮಟ್ಟಿಗೆ ಟೀಮ್ ಒಗ್ಗಟ್ಟಾಗಿ ಕಾಣಿಸ್ಕೊಳ್ತು, ಸಂಘಟಿತ ಹೋರಾಟವೂ ಕೂಡ ಕಂಡು ಬಂತು. ಇನ್ನು ಫೈನಲ್ ಮ್ಯಾಚ್, ನಿನ್ನೆಯ ಮ್ಯಾಚ್ ಅದ್ಭುತವಾದಂಥ ಪಂದ್ಯ. ಪಂಜಾಬ್ ಮುಂಬೈ ತಂಡವನ್ನ ಮಣಿಸಿ ಫಿನಾಲೆಗೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದು ಆತಂಕ ಇದ್ದೇ ಇತ್ತು. ಪಂಜಾಬ್ ಬಲಿಷ್ಠವಾಗಿದೆ, ಶ್ರೇಯಸ್ ಅಯ್ಯರ್ ಅದ್ಭುತವಾದಂತಹ ಫಾರ್ಮ್ನಲ್ಲಿ ಇದ್ದಾರೆ. ಹಾಗೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ರಿಕಿ ಪಾಟಿಂಗ್ ಕೋಚ್, ಅವರಿಬ್ಬರ ಕಾಂಬಿನೇಷನ್ ವರ್ಕೌಟ್ ಆಗುವಂತ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ. ಓಪನರ್ಸ್ ಕೂಡ ಅದ್ಭುತವಾಗಿದ್ರು, ಬೌಲಿಂಗ್ ಕೂಡ ತಕ್ಕ ಮಟ್ಟಿಗೆ ಪರಿಣಾಮ ಬೀರುವ ರೀತಿಯಲ್ಲಿ ಪಂಜಾಬ್ ಇತ್ತು. ಹೀಗಾಗಿ ಸಣ್ಣ ಆತಂಕ ಇದ್ದೇ ಇತ್ತು ಪಂಜಾಬ್ ಮತ್ತೆ RCB ಮುಖಾಮುಖಿ ಅಂತ ಬಂದ ಸಂದರ್ಭದಲ್ಲಿ. ಇನ್ನು RCBಗೆ ಮೊದಲು ಪ್ಲಸ್ ಆಗಿದ್ದು, RCB ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತು. ಚೇಸಿಂಗ್ ಆಗಿದ್ರೆ ಸ್ಕೋರ್ ಬೋರ್ಡ್ ಟೆನ್ಷನ್ ಶುರುವಾಗ್ತಿತ್ತು, ಪ್ರೆಷರ್, ಒತ್ತಡ ಎಲ್ಲವೂ ಕೂಡ ಶುರುವಾಗ್ತಿತ್ತು. ಆದ್ರೆ ಆರಂಭಿಕ ಬ್ಯಾಟಿಂಗ್ ಅಂದಾಗ ಅಂತಹ ಒತ್ತಡ ಜಾಸ್ತಿ ಇರೋದಿಲ್ಲ. ಬ್ಯಾಟಿಂಗ್ ಆರಂಭ ಆಯಿತು, ಫಿಲ್ ಸಾಲ್ಟ್ ವಿಕೆಟ್ ಬೇಗ ಕಳ್ಕೊಂಡಾಗ ಮತ್ತೆ ಆತಂಕ. ವಿರಾಟ್ ಕೊಹ್ಲಿ ಮೇಲೆ ಜವಾಬ್ದಾರಿ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಲೈನಪ್ ಅನ್ನು ಗಟ್ಟಿಯಾಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ. ಅದಾದ ಬಳಿಕ ಮಯಾಂಕ್ ಅಗರ್ವಾಲ್ ಒಂದಷ್ಟು ಹೊತ್ತುಗಳ ಕಾಲ ಬೀಸಾಡಿದ್ರು. ಒಂದು ಒಳ್ಳೆ 6 ಬಂತು, ಸ್ಟ್ರೈಟ್ 6, ಮತ್ತೊಂದು ಒಳ್ಳೆ 4 ಕೂಡ ಬಂತು. ಅದಾದ ಬಳಿಕ ಮಯಾಂಕ್ ಅಗರ್ವಾಲ್ ಕೂಡ ಔಟ್ ಆಗ್ಬಿಟ್ರು. ಮತ್ತೆ ಆತಂಕ. ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಲಿವಿಂಗ್ ಸ್ಟೋನ್, ರೊಮಾರಿಯೋ ಶೆಫಾರ್ಡ್ ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಾ ಹೋದ್ರು. ಆದ್ರೆ ಪ್ಲಸ್ ಆಗಿದ್ದೇನಪ್ಪ ಅಂದ್ರೆ ಯಾರು ಕೂಡ ದೊಡ್ಡ ಮೊತ್ತವನ್ನ ಪೇರಿಸಲಿಲ್ಲ, ಅಥವಾ ಒಂದೇ ಒಂದು 50ಯೂ ಕೂಡ ಬರಲಿಲ್ಲ. ಹೈಯೆಸ್ಟ್ ಸ್ಕೋರ್ ಅಂದ್ರೆ ವಿರಾಟ್ ಕೊಹ್ಲಿ 45. ಆದ್ರೆ ಎಲ್ಲರೂ ಕೂಡ ತಮ್ಮದೇ ಆದಂತ ರೀತಿಯಲ್ಲಿ ಸಣ್ಣ ಸಣ್ಣ ಕೊಡುಗೆಯನ್ನು ಕೊಟ್ಟರು. 22, 25, 24, 28 ಈ ರೀತಿಯಾಗಿ ಅದು ತಂಡವನ್ನ 190ಕ್ಕೆ ತೆಗೆದುಕೊಂಡು ಹೋಗಿ ರೀಚ್ ಮಾಡಿಸುವಲ್ಲಿ ಯಶಸ್ವಿ ಆಯಿತು. ಅಂದ್ರೆ ಪಂಜಾಬ್ ಬೌಲಿಂಗು ಕೂಡ ನಾವು ಕ್ರೆಡಿಟ್ ಕೊಡಬೇಕು, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅವರು ಕೂಡ ಆರಂಭದಲ್ಲಿ RCB ಪರ ಇತ್ತು ಅಂತ ಅನಿಸ್ತಾ ಇತ್ತು. ಬರ್ತಾ ಬರ್ತಾ ಪಂಜಾಬ್ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತು. ಆದ್ರೆ RCB ಬ್ಯಾಟ್ಸ್ಮನ್ಗಳು ರನ್ ರೇಟ್ ಕುಸಿಯದ ರೀತಿಯಲ್ಲಿ ತಂಡವನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾದ್ರು. ಇದು RCBಗೆ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗೋದಕ್ಕೆ ಶುರುವಾಯಿತು. ಒಟ್ಟಾರೆಗೆ 190 ಸ್ಕೋರ್ ಅಂದಾಗ ಮತ್ತೆ ಅದೇ ಆತಂಕ. ಪಂಜಾಬ್ 190 ಯಾವ ಲೆಕ್ಕಕ್ಕೂ ಅಲ್ಲ. ಓಪನರ್ಸ್ಗಳು ಸ್ಟ್ರಾಂಗ್ ಆಗಿದ್ದಾರೆ, ಅವರು ಔಟ್ ಆದ್ರು. ಇಂಗ್ಲಿಷ್ ಬರ್ತಾರೆ, ಅದಾದ ಬಳಿಕ ಶ್ರೇಯಸ್ ಅಯ್ಯರ್ ಬರ್ತಾರೆ, ಮ್ಯಾಚನ್ನ ಫಿನಿಶ್ ಮಾಡ್ತಾರೆ. ಈ ರೀತಿಯಾಗಿ ಲೆಕ್ಕಾಚಾರವೇ ಇತ್ತು. ಅವ್ರು ಯಾರ ಕೈಯಲ್ಲೂ ಆಗಿಲ್ಲ ಅಂದ್ರೆ ಶಶಾಂಕ್ ಸಿಂಗ್, ಸ್ಟೋಯ್ನಿಸ್ ಬಂದು ಪಂದ್ಯದ ದಿಕ್ಕನ್ನೇ ಬದಲಿಸಿ ಬಿಡ್ತಾರೆ ಅಂತ. ಬ್ಯಾಟಿಂಗ್ ಆರಂಭ ಆಯಿತು. ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರನ್ ಸಿಂಗ್ ಅದ್ಭುತವಾದಂಥ ಓಪನಿಂಗ್ ಬಂತು. ಪ್ರಭ್ಸಿಮ್ರನ್ ಸಿಂಗ್ ಬಗ್ಗೆ ಮಾತಾಡಬೇಕು, ಅದ್ಭುತವಾದಂಥ ಬ್ಯಾಟ್ಸ್ಮನ್. ಆದರೆ ಹೆಚ್ಚು ಲೈಮ್ ಲೈಟಿಗೆ ಬಂದಿಲ್ಲ ಅಥವಾ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗೋದಿಲ್ಲ. PRO ಟೀಮ್ ಇಲ್ಲ ಅಂತ ಕಾಣುತ್ತೆ. ಆದರೆ ಪ್ರಭ್ಸಿಮ್ರನ್ ಸಿಂಗ್ ಒಳ್ಳೆ ಬ್ಯಾಟ್ಸ್ಮನ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇಬ್ರು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಆರಂಭಿಸಿದ್ರು. ಅದರಲ್ಲೂ ಕೂಡ ಪ್ರಿಯಾಂಶ್ ಆರ್ಯ ಕ್ಯಾಚ್ ಅನ್ನ ರೊಮಾರಿಯೋ ಶೆಫರ್ಡ್ ಬಿಟ್ಟಾಗ ಅದು ಯಾವ ಪರಿಯಾಗಿ ಸಿಟ್ಟು ಬಂತು ಅಂದ್ರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸಿಟ್ಟು ಬಂತ ಗೊತ್ತಿಲ್ಲ, ನನಗಂತೂ ವಿಪರೀತ ಸಿಟ್ಟು ಬಂದ್ಬಿಡ್ತು. ರೊಮಾರಿಯೋ ಶೆಫರ್ಡ್ ನೋಡಿದ್ರೆ ಸಿಟ್ಟು ಬರ್ತಾ ಇತ್ತು. ಒಂದು ಔಟ್ ಆಗಿದ್ರೆ ಮ್ಯಾಚ್ ಟರ್ನ್ ಆಗ್ತಿತ್ತಲ್ಲ ಎನ್ನುವ ರೀತಿಯಲ್ಲಿ. ಆದರೆ ಹೆಚ್ಚು ಹೊತ್ತು ಸಿಟ್ಟು ಉಳಿಯೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಹೇಸಲ್ವುಡ್. ಅದ್ಭುತವಾದಂಥ ಬೌಲಿಂಗ್ ಮಾಡಿದ್ರು, ಒಂದೊಳ್ಳೆ ಕಡೆ ಫೀಲ್ಡಿಂಗ್ ಅನ್ನು ಕೂಡ ನಿಲ್ಸ್ಕೊಂಡಿದ್ರು. ಫಿಲ್ ಸಾಲ್ಟ್ ಅದ್ಭುತವಾದಂಥ ಕ್ಯಾಚ್ ಅನ್ನು ಹಿಡಿದ್ರು. ಮ್ಯಾಚ್ನ ಮೊದಲ ಟರ್ನಿಂಗ್ ಪಾಯಿಂಟ್ ಅದು. ಅಪ್ಪಿ ತಪ್ಪಿ ಏನಾದರೂ 6 ಹೋಗಿದ್ರೆ, ಕ್ಯಾಚ್ ಏನಾದರೂ ಬಿಟ್ಟಿದ್ರೆ ಮ್ಯಾಚ್ ಅನ್ನು ಕೂಡ ಬಿಡಬೇಕಾಗಿತ್ತು. ಅಂದ್ರೆ ಪ್ರಿಯಾಂಶ್ ಆರ್ಯ ಅಷ್ಟೊಂದು ಒಳ್ಳೆ ಇದರಲ್ಲಿ ಇದ್ರು. ಆದರೆ ಅದೊಂದು ಕ್ಯಾಚ್ ಮ್ಯಾಚ್ ಅನ್ನು ಮೊದಲು ಟರ್ನ್ ಮಾಡ್ತು. ಅದಾದ ಬಳಿಕ ಇಂಗ್ಲಿಷ್ ಬಂದು ಹೊಡೆಯೋದಕ್ಕೆ ಶುರು ಮಾಡಿಕೊಂಡ್ರು. ಆದರೆ ಕೃಣಾಲ್ ಪಾಂಡ್ಯ, ಪ್ರಭ್ಸಿಮ್ರನ್ ಸಿಂಗ್ ಹಾಗೆ ಇಂಗ್ಲಿಷ್ ಇಬ್ಬರನ್ನು ಕೂಡ ಔಟ್ ಮಾಡುವ ಮೂಲಕ ಮ್ಯಾಚ್ಗೆ ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನು ಕೊಟ್ಟರು. ಅದಾದ ಬಳಿಕ ಮೆಗಾ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದು. ರಜತ್ ಪಾಟಿದಾರ್ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ರೊಮಾರಿಯೋ ಶೆಫರ್ಡ್ ಕೈಗೆ ಬಾಲ್ ಅನ್ನು ಕೊಡ್ತಾರೆ. ಯಾರು ಅಂದ್ಕೊಂಡಿರಲಿಲ್ಲ ವಿಕೆಟ್ ಬೀಳುತ್ತೆ ಅಂತ. ರೊಮಾರಿಯೋ ಶೆಫರ್ಡ್ ಅದ್ಭುತವಾಗಿ ಒಂದು ಬೌಲಿಂಗ್ ಮಾಡೇ ಬಿಟ್ರು. ಶ್ರೇಯಸ್ ಅಯ್ಯರ್ ಔಟ್ ಆದ್ರು.
ತಂಡದ ಒಡತಿ ಪ್ರೀತಿ ಜಿಂಟಾ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಯಿತು. ಪ್ರೀತಿ ಜಿಂಟಾ ಗೊತ್ತಾಯಿತು ಮ್ಯಾಚ್ ಹೋಯ್ತು ಅಂತ. ಶ್ರೇಯಸ್ ಅಯ್ಯರ್ ಔಟ್. ಆದರೂ ಆಗಲೂ ಕೂಡ ಒಂದು ಭರವಸೆ ಇತ್ತು, ಯಾಕಂದರೆ ಶಶಾಂಕ್ ಸಿಂಗ್, ನೆಹಲ್ ವಧೇರಾ, ಅದೇ ರೀತಿಯಾಗಿ ಸ್ಟೋಯ್ನಿಸ್ ಎಲ್ಲರೂ ಕೂಡ ಇದ್ರು. ನೆಹಲ್ ವಧೇರಾ ತಿಣ್ಕಾಡಿ ಔಟ್ ಆಗಿಬಿಟ್ರು. ಶಶಾಂಕ್ ಸಿಂಗ್ ಆಮೇಲೆ ಸ್ಟೋಯ್ನಿಸ್ ಜೋಡಿ ಅಂತ ಬಂದಾಗ ಮತ್ತೆ ಆತಂಕ ಇತ್ತು. ಸ್ಟೋಯ್ನಿಸ್ ಮೊದಲ ಬಾಲೆ 6 ಅನ್ನು ಬಾರಿಸ್ಬಿಟ್ರು. ಇನ್ನೇನು ಮ್ಯಾಚ್ ಹೋಗುವ ಚಾನ್ಸಸ್ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಸ್ಟೋಯ್ನಿಸ್ ಔಟ್ ಆಗ್ತಾ ಇದ್ದ ಹಾಗೆ ಪಂಜಾಬ್ ಕೈಯಿಂದ ಮ್ಯಾಚ್ ಕೂಡ ಹೋಯಿತು. ಶಶಾಂಕ್ ಸಿಂಗ್ ಬಹಳ ಅದ್ಭುತವಾಗಿ ಆಡಿದ್ರು, ಒಂದು 61 ರನ್ ಪೇರಿಸಿದ್ರು. ಅದರಲ್ಲೂ ಕೂಡ ಕೊನೆಯ ಓವರಲ್ಲಿ 3 6 1 4 ಬಂತು. ಆದರೆ ತಂಡವನ್ನು ಗೆಲ್ಲಿಸೋದಕ್ಕೆ ಶಶಾಂಕ್ ಸಿಂಗ್ಗೆ ಸಾಧ್ಯ ಆಗಿಲ್ಲ. ಅಷ್ಟೊತ್ತಿಗಾಗಲೇ ವಿರಾಟ್ ಕೊಹ್ಲಿ ಕಣ್ಣೀರನ್ನು ಇಡೋದಕ್ಕೆ ಶುರು ಮಾಡ್ತಾರೆ. ಅವರ ಕಣ್ಣೀರನ್ನು ನೋಡಿ ನಿಮ್ಮಲ್ಲೇ ಅದೆಷ್ಟು ಮಂದಿ ಕಣ್ಣೀರನ್ನು ಇಟ್ಟರೋ ಗೊತ್ತಿಲ್ಲ, RCBಗೆ ಮ್ಯಾಚ್ ಬಂದೇ ಬಿಡ್ತು. ಅದೆಷ್ಟು ದಿನಗಳಿಂದ ಕುಹಕ, ಅದೆಷ್ಟು ದಿನಗಳಿಂದ ಅವಮಾನಿಸಿದ್ರು, ಅದೆಷ್ಟು ದಿನಗಳಿಂದ ನೀವು ಕಪ್ ಗೆಲ್ಲಲ್ಲ ಹೋಗ್ರೋ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ RCB ನಮ್ಮ ಜೀವನಕ್ಕೂ ಕೂಡ ಪಾಠ ಕೊಡುವ ರೀತಿಯಲ್ಲಿ ಅದ್ಭುತವಾಗಿ ಗೆದ್ರು. ಅಂದರೆ ಒಂದು ಸೋಲಲ್ಲ, ಮತ್ತೆ 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 ಪ್ರಯತ್ನವನ್ನು ಪಡ್ತಾ ಇರು, ಟ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಜೀವನ ಪೂರ್ತಿ. ಒಂದಲ್ಲ ಒಂದು ಬಾರಿ ಗೆಲುವು ಸಿಕ್ಕೇ ಸಿಗುತ್ತೆ. ಆ ಅದ್ಭುತ ಕ್ಷಣವನ್ನು ಅನುಭವಿಸಬಹುದು ಅನ್ನೋದನ್ನ RCB ಸಾರಿ ಹೇಳ್ತು. ಒಟ್ಟಾರೆಯಾಗಿ ಇಡೀ ತಂಡಕ್ಕೆ ಕ್ರೆಡಿಟ್ ಅನ್ನು ಕೊಡಬೇಕು, ಯಾರೋ ಒಬ್ಬರಿಗೆ ಕ್ರೆಡಿಟ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಲ್ಲ ಒಂದು ಪಂದ್ಯದಲ್ಲಿ ಒಬ್ಬೊಬ್ಬರು ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ನಿಮ್ಗೆ ಏನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.